ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಬಾರ್ಡರ್ ಡಿಸೈನ್ ಸ್ಯಾರಿ ಕುಚ್ಚು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಅದು ಪಫ್ ಡಿಸೈನಲ್ಲಿ ಬರುತ್ತೆ. ಸೊ ತುಂಬ ಸಿಂಪಲ್ ಆಗಿದೆ, ತುಂಬ ಬೇಗನೆ ಹಾಕಿ ಮುಗಿಸುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನು. ಫಸ್ಟ್ ಅದಕ್ಕೆ ನಾನಿಲ್ಲಿ 6ನೇ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸ್ಟಾರ್ಟಿಂಗು ಸೀರೆಗೆ ಒಂದೆರಡು ಚೈನಷ್ಟು ಗ್ಯಾಪ್ ಬಿಟ್ಟು ಸೀರೆಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಪಕ್ಕದಲ್ಲೇ ನಾವೇನು 2 ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ ಹಾಕಿ ಮತ್ತು ಇಲ್ಲಿ ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಸೇಮ್ ಅಲ್ಲೇ ಆ 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಹಾಗೆ ಇಟ್ಕೋಬೇಕು. 5 to 6 ಟೈಮ್ಸ್ ಮಾಡಿ. ನಿಮಗೆ 6 ಟೈಮ್ಸ್ ಕಂಫರ್ಟ್ ಆಗುತ್ತಂದರೆ 6 ಟೈಮ್ಸ್ ಮಾಡಿ, 5 ಟೈಮ್ಸ್ ಕಂಫರ್ಟ್ ಆಗುತ್ತಂದರೆ 5 ಟೈಮ್ಸ್ ಮಾಡಿ. 5 ಸರ್ತಿ ಈ ರೀತಿ ತೊಗೊಂಡು ಬಂದು ದಾರನ ಹಾಗೆ ಇಟ್ಕೋಬೇಕು. ಬಟ್ ನಾನಿಲ್ಲಿ 6 ಸರ್ತಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 6 ಸರ್ತಿ ಮಾಡಿದರೆ ತಿಕ್ಕಾಗಿ ಕಾಣಿಸುತ್ತೆ. 5 ಟೈಮ್ಸ್ ಮಾಡಿದರೆ ಸ್ವಲ್ಪ ತಿಕ್ ಕಾಣಿಸೋದಿಲ್ಲ. ನಿಮ್ಗೆ ನೆಕ್ಸ್ಟ್ ಒಂದು 5 ಟೈಮ್ಸ್ ಹಾಕಿ ತೋರಿಸ್ತೀನಿ. ಸೊ ಇದು 6 ಸರ್ತಿ ಹೀಗೆ ಮಾಡಿದ್ದೀನಿ. ನೀಡಲ್ ಮೇಲೆ ಇಷ್ಟು ದಾರ ಇರುತ್ತೆ 6 ಸರ್ತಿ ಮಾಡಿದ ಮೇಲೆ. ಈಗ ಈ ರೀತಿ ದಾರನ ಎಲ್ಲ ದಾರದಿಂದ ಈ ರೀತಿ ಹೊರಗಡೆ ತಕ್ಕೋಬೇಕು ನಿಧಾನಾಗಿ. ಯಾವ ದಾರನೂ ಮಿಸ್ ಮಾಡಬೇಡಿ. ದಾರನ ತೊಗೊಂಡ್ಮೇಲೆ ಈ ರೀತಿ ಪಫ್ ನಿಮಗೆ ಶೇಪ್ ಬರುತ್ತೆ ಟ್ರಯಾಂಗಲ್ ಶೇಪಲ್ಲಿ. ನೆಕ್ಸ್ಟ್ ಇದನ್ನ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನೀಡಲಲ್ಲಿ ಈ ರೀತಿ ದಾರ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಈಗ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಬೇಕಾದವರು ಬೀಡ್ ಆ್ಯಡ್ ಮಾಡಿ, ಆಮೇಲೆ ನಿಮ್ಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಒಂದು ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಪ್ಲೇನ್ ಗೋಲ್ಡ್ ಕಲರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು ಬೀಡ್ ಆ್ಯಡ್ ಮಾಡಿ. ಬೀಡ್ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ರೀತಿ ಸ್ಟ್ರೇಟಾಗಿ ಹಿಂದೆ ಹಾಕಿ ಡಿಸೈನ್ ಯಾವುದು ಮುದುಡಿ ಆಗಲಾರ್ದ ಹಾಗೆ ಸ್ಟ್ರೇಟಾಗಿ ಇಟ್ಕೊಂಡು ನೋಡಿ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಪಫ್ ಡಿಸೈನ್ ಹಾಕಬೇಕು. ಸೊ ಅದಕ್ಕೆ ಮತ್ತೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸೇಮ್ ಅದೇ ಕಂಬದ ಹಿಂದೆ ಹೋಗಿ ದಾರ ತಂದು ಹಾಗೆ ದಾರ ಇಟ್ಕೋಬೇಕು. ಸೊ ಇಲ್ಲಿ ನಾನು ಕಂಟಿನ್ಯೂ 5 ಸರ್ತಿ ಹಾಕಿದ್ದೀನಿ. ನಾನು ಫಸ್ಟು ಪಫಲ್ಲಿ 6 ಹಾಕಿದ್ದೀನಿ, ಸೆಕೆಂಡ್ ಪಫಲ್ಲಿ 5 ಹಾಕಿದ್ದೀನಿ. ನಿಮಗೆ ಗೊತ್ತಾಗಲಿ ಡಿಫರೆನ್ಸ್ ಅಂತ ಹೇಳಿ. ಬಟ್ ನಾನು ಈ ಡಿಸೈನಲ್ಲಿ ಟೋಟಲಾಗಿ 6ನೇ ಹಾಕ್ಕೊಂಡು ಹೋಗಿದ್ದೀನಿ ಕಂಟಿನ್ಯೂ. ಸೊ ಇಲ್ಲಿ 5 ಸರ್ತಿ ಈ ರೀತಿ ಮಾಡಿದ ಮೇಲೆ ಈ ರೀತಿ ದಾರನ ತಕ್ಕೋಬೇಕು. ಎಲ್ಲ ದಾರದಲ್ಲಿ ಸೇರಿಸಿ ತಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡು ನೋಡಿ ಈ ರೀತಿ ಕಾಣಿಸ್ತಿದೆ. ಇದು ಫಸ್ಟ್ ಒಂದು ತಿಕ್ಕಾಗಿ ಕಾಣಿಸ್ತಾ ಇದೆ. ಇದು ಸೆಕೆಂಡ್ 5 ಟೈಮ್ಸ್ ಹಾಕಿದ್ದೀನಿ. ನಾನು ಲಾಸ್ಟ್ ಒಂದು ತಿಕ್ಕಾಗಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಅದಕ್ಕೆ ನಾನು 6 ಟೈಮ್ ಹಾಕಿದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ನಮಗೆ ಹಿಂದಿನ ಡಿಸೈನು ನೀಟಾಗಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀವು ನೆಕ್ಸ್ಟ್ ಕಂಬನ ಮಾಡ್ಕೋಬೇಕಾಗತ್ತೆ. ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ತುಂಬ ಹತ್ತಿರ ಮಾಡಿಕೊಂಡ್ರೆ ಆ ಡಿಸೈನ್ ಓವರ್ಲ್ಯಾಪ್ ಆದಂಗೆ ಕಾಣಿಸುತ್ತೆ. ತುಂಬ ದೂರ ಮಾಡಿಕೊಂಡ್ರೆ ಸೀರೆ ಶ್ರಿಂಕ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಡಬಲ್ ಕ್ರೋಶೆ ಕಂಬ ಮಾಡ್ತಿರಲ್ಲ ಬೀಡ್ ಆ್ಯಡ್ ಮಾಡಿದ ಮೇಲೆ, ಸೊ ಆವಾಗ ನೀವು ನೀಟಾಗಿ ಕರೆಕ್ಟಾಗಿ ಸ್ಟ್ರೇಟಾಗಿ ಸೀರೆಯಿಂದ ಡಿಸೈನ್ ಹಿಂದಲ್ಲಿ ಹಾಕಿದ ಡಿಸೈನ್ ನೋಡಿಕೊಂಡು ಅದು ಯಾವುದೇ ರೀತಿ ಶ್ರಿಂಕ್ ಆಗದೆ ಇರೋ ಆ ರೀತಿ ನೋಡಿಕೊಂಡು ಹಾಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು ಕಂಬ ಮಾಡಿದ್ಮೇಲೆ 2 ಚೈನ್ ಹಾಕಿ ಮತ್ತು ಈ ರೀತಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ 6 ಟೈಮ್ಸ್ ಮಾಡಿದ್ದೀನಿ. 6 ಟೈಮ್ಸ್ ಆದಮೇಲೆ ಎಲ್ಲ ದಾರದಿಂದ ಈ ರೀತಿ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕಾಗುತ್ತೆ ಡಿಸೈನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಂಡಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಕುಚ್ಚು ಕೂಡ ಕಟ್ಟಿಲ್ಲ. ನಾನಿಲ್ಲಿ ಬಾರ್ಡರ್ ಡಿಸೈನ್ ಟೈಪ್ ಹಾಕಿದ್ದೀನಿ. ಸೊ ನಿಮಗೆ ಎಂಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ 5 ಟೈಮ್ಸ್ ಹಾಕಿದ್ದು ಅಷ್ಟೊಂದು ತಿಕ್ಕಿಲ್ಲ, 6 ಟೈಮ್ಸ್ ಹಾಕಿದ್ದು ತಿಕ್ಕಿದೆ. ಸೊ ನೀವು 6 ಟೈಮ್ಸೇ ಹಾಕಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಶ್ರಿಂಕ್ ಆಗಿಲ್ಲ, ಡಿಸೈನು ಓವರ್ಲ್ಯಾಪ್ ಆಗಿಲ್ಲ, ತುಂಬ ನೀಟಾಗಿ ಕಾಣಿಸ್ತಿದೆ. ಆಮೇಲೆ ತುಂಬ ತಿಕ್ಕಾಗಿ ಕೂಡ ಕಾಣಿಸ್ತಾ ಇದೆ ಡಿಸೈನು. ನೀವೇ ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಬೇಕಂದರೆ ಕುಚ್ಚು ಕೂಡ ಕಟ್ಕೋಬೋದು. ಈ ರೀತಿ ಒಂದು ಕುಚ್ಚು ಕಟ್ಟಿ ಆಮೇಲೆ ನೆಕ್ಸ್ಟ್ ಒಂದು ಬೀಡನ್ನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಬೀಡ್ಗೆ ಮತ್ತೆ ಕುಚ್ಚು ಕಟ್ಕೊಳ್ಳಿ ನೀವು ಕುಚ್ಚು ಬೇಕಂದರೆ. ಬೇಡ ಅಂದರೆ ಇದೇ ರೀತಿ ಹಾಕ್ಕೊಂಡ್ರೆ
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕನ್ನೋರು ಆ ರೀತಿ ಕಟ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.